50 ಕೋಟಿಗೂ ಹೆಚ್ಚು ಜನರನ್ನ ರಿಪಬ್ಲಿಕ್ ನೆಟ್ವರ್ಕ್ ಪ್ರತಿದಿನ ತಲುಪುತ್ತೆ. ಹಾಗೆ ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಕೂಡ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಾ ಇದೆ. ವೇಗದೊಂದಿಗೆ ನಿಖರ ಸೇವೆಗೆ ಅನುಭವದ ದೃಢ ಹೆಜ್ಜೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಶಾಸಕ ಭಾಷಣಕ್ಕೆ ಅಡ್ಡಿ ಮಾಡಲಾಗಿದೆ. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡ್ತಾ ಇದ್ರು. ಭಾಷಣಕ್ಕೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿದೆ. ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಹೊರ ಹಾಕಿದ್ದಾರೆ ಪೊಲೀಸರು. ಕಲಾಮಂದಿರದ ಬಾಗಿಲು ಹಾಕಿದ್ದಾರೆ. ನಂತರ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಕಡೆ ಇವತ್ತು ಚಿಕ್ಕಮಗಳೂರಲ್ಲಿ ಶಾಸಕರ ಭಾಷಣ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಳನುಗ್ಗಿ ಅಡ್ಡಿಪಡಿಸಲಾಗಿತ್ತು. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಅವರು ಭಾಷಣವನ್ನ ಮಾಡ್ತಾ ಇದ್ರು. ಆದ್ರೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿತ್ತು. ಸದ್ಯಕ್ಕೆ ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಅವರನ್ನೆಲ್ಲರನ್ನ ಕೂಡ ಹೊರ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ಕಡಿಮೆ. ಮಾತಾಡೋಕೆ ಕೇಳದೆ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ ಶಾಂತಿಯುತವಾಗಿ ಕೇಳಿ. ಕೇಳದೆ ಅಪರಾಧ ಅಂದ್ರೆ ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇದೆ. ಎಷ್ಟು ದಿನ ಇರುತ್ತೆ ಪೊಲೀಸ್ ರಾಜ್ಯ? ಕೆಲಸಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ 20,000 ಜನ ಸೇರಿಸಿ ಮಾಡ್ತೀವಿ. ವಿಷಯ ಗಮನಿಸ್ತಾನೆ ಹೇಳಿ, ನಾವು ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ಕಡಿಮೆ. ಮಾತಾಡೋಕೆ ಕೇಳದೆ ಅಪರಾಧ. ಹೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ. 50 ಕೋಟಿಗೂ ಹೆಚ್ಚು ಜನರನ್ನ ರಿಪಬ್ಲಿಕ್ ನೆಟ್ವರ್ಕ್ ಪ್ರತಿದಿನ ತಲುಪುತ್ತೆ. ಹಾಗೆ ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಕೂಡ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಾ ಇದೆ. ವೇಗದೊಂದಿಗೆ ನಿಖರ ಸೇವೆಗೆ ಅನುಭವದ ದೃಢ ಹೆಜ್ಜೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಶಾಸಕ ಭಾಷಣಕ್ಕೆ ಅಡ್ಡಿ ಮಾಡಲಾಗಿದೆ. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡ್ತಾ ಇದ್ರು. ಭಾಷಣಕ್ಕೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿದೆ. ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಹೊರ ಹಾಕಿದ್ದಾರೆ ಪೊಲೀಸರು. ಕಲಾಮಂದಿರದ ಬಾಗಿಲು ಹಾಕಿದ್ದಾರೆ. ನಂತರ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಕಡೆ ಇವತ್ತು ಚಿಕ್ಕಮಗಳೂರಲ್ಲಿ ಶಾಸಕರ ಭಾಷಣ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಳನುಗ್ಗಿ ಅಡ್ಡಿಪಡಿಸಲಾಗಿತ್ತು. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಅವರು ಭಾಷಣವನ್ನ ಮಾಡ್ತಾ ಇದ್ರು. ಆದ್ರೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿತ್ತು. ಸದ್ಯಕ್ಕೆ ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಅವರನ್ನೆಲ್ಲರನ್ನ ಕೂಡ ಹೊರ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ಕಡಿಮೆ. ಮಾತಾಡೋಕೆ ಕೇಳದೆ ಅಪರಾಧ. ಹೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ ಶಾಂತಿಯುತವಾಗಿ ಹೇಳಿ. ಕೇಳದೆ ಅಪರಾಧ ಅಂದ್ರೆ ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇದೆ. ಎಷ್ಟು ದಿನ ಇರುತ್ತೆ ಪೊಲೀಸ್ ರಾಜ್ಯ? ಕೆಲಸಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ 20,000 ಜನ ಸೇರಿಸಿ ಮಾಡ್ತೀವಿ. ವಿಷಯ ಗಮನಿಸ್ತಾನೆ ಹೇಳಿ, ನಾವು ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ಕಡಿಮೆ. ಮಾತಾಡೋಕೆ ಕೇಳದೆ ಅಪರಾಧ. ಹೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ. 50 ಕೋಟಿಗೂ ಹೆಚ್ಚು ಜನರನ್ನ ರಿಪಬ್ಲಿಕ್ ನೆಟ್ವರ್ಕ್ ಪ್ರತಿದಿನ ತಲುಪುತ್ತೆ. ಹಾಗೆ ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಕೂಡ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಾ ಇದೆ. ವೇಗದೊಂದಿಗೆ ನಿಖರ ಸೇವೆಗೆ ಅನುಭವದ ದೃಢ ಹೆಜ್ಜೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ.
ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಶಾಸಕ ಭಾಷಣಕ್ಕೆ ಅಡ್ಡಿ ಮಾಡಲಾಗಿದೆ. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡ್ತಾ ಇದ್ರು. ಭಾಷಣಕ್ಕೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿದೆ. ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದಂತೆ ಎಲ್ಲರೂ ಕೂಡ ಹೊರ ಹಾಕಿದ್ದಾರೆ ಪೊಲೀಸರು. ಕಲಾಮಂದಿರದ ಬಾಗಿಲು ಹಾಕಿದ್ದಾರೆ. ನಂತರ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಕಡೆ ಇವತ್ತು ಚಿಕ್ಕಮಗಳೂರಲ್ಲಿ ಶಾಸಕರ ಭಾಷಣ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಳನುಗ್ಗಿ ಅಡ್ಡಿಪಡಿಸಲಾಗಿತ್ತು. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಅವರು ಭಾಷಣವನ್ನ ಮಾಡ್ತಾ ಇದ್ರು. ಆದ್ರೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿತ್ತು. ಸದ್ಯಕ್ಕೆ ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಅವರನ್ನೆಲ್ಲರನ್ನ ಕೂಡ ಹೊರ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ತಿಳ್ಕೊಂಡಿದೆ? ಮಾತಾಡಕ್ಕೆ ಕೇಳದೆ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ ಒಂದು ಶಾಂತಿಯುತವಾಗಿ ಕೇಳಿ. ಕೇಳದೆ ಅಪರಾಧ ಅಂದ್ರೆ ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇರೋದು. ಎಷ್ಟು ದಿನ ಇರ್ತೀವಿ ಪೊಲೀಸ್ ರಾಜ್ಯ? ಮಾಡಿರೋ ಕೆಲಸಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ 20,000 ಜನ ಸೇರಿಸಿ ಮಾಡ್ತಿದ್ದಾರೆ. ಅಲ್ಲಿ ವಿಷಯ ಗಮನಿಸ್ತಾನೆ ಹೇಳಿ, ನಾವು ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ತಿಳ್ಕೊಂಡಿದೆ? ಮಾತಾಡಕ್ಕೆ ಕೇಳದೆ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ. 50 ಕೋಟಿಗೂ ಹೆಚ್ಚು ಜನರನ್ನ ರಿಪಬ್ಲಿಕ್ ನೆಟ್ವರ್ಕ್ ಪ್ರತಿದಿನ ತಲುಪುತ್ತೆ. ಹಾಗೆ ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಕೂಡ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಾ ಇದೆ. ವೇಗದೊಂದಿಗೆ ನಿಖರ ಸೇವೆಗೆ ಅನುಭವದ ದೃಢ ಹೆಜ್ಜೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಶಾಸಕ ಭಾಷಣಕ್ಕೆ ಅಡ್ಡಿ ಮಾಡಲಾಗಿದೆ. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡ್ತಾ ಇದ್ರು. ಭಾಷಣಕ್ಕೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿದೆ. ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದಂತೆ ಎಲ್ಲರೂ ಕೂಡ ಹೊರ ಹಾಕಿದ್ದಾರೆ ಪೊಲೀಸರು. ಕಲಾಮಂದಿರದ ಬಾಗಿಲು ಹಾಕಿದ್ದಾರೆ. ನಂತರ ಎಚ್.ಡಿ. ತಮ್ಮಯ್ಯ ಭಾಷಣವನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಕಡೆ ಇವತ್ತು ಚಿಕ್ಕಮಗಳೂರಲ್ಲಿ ಶಾಸಕರ ಭಾಷಣ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಳನುಗ್ಗಿ ಅಡ್ಡಿಪಡಿಸಲಾಗಿತ್ತು. ಸಂತ ಸೇವಲಾಲ್ ಜಯಂತಿಯಲ್ಲಿ ಎಚ್.ಡಿ. ತಮ್ಮಯ್ಯ ಅವರು ಭಾಷಣವನ್ನ ಮಾಡ್ತಾ ಇದ್ರು. ಆದ್ರೆ ಬಂಜಾರ ಸಮುದಾಯದ ಮುಖಂಡರಿಂದ ಅಡ್ಡಿ ಮಾಡಲಾಗಿತ್ತು. ಸದ್ಯಕ್ಕೆ ಭಾಷಣಕ್ಕೆ ಅಡ್ಡಿ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಅವರನ್ನೆಲ್ಲರನ್ನ ಕೂಡ ಹೊರ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ತಿಳ್ಕೊಂಡಿದೆ? ಮಾತಾಡಕ್ಕೆ ಕೇಳದೆ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ ಒಂದು ಶಾಂತಿಯುತವಾಗಿ ಕೇಳಿ. ಕೇಳದೆ ಅಪರಾಧ ಅಂದ್ರೆ ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇರೋದು. ಎಷ್ಟು ದಿನ ಇರ್ತೀವಿ ಪೊಲೀಸ್ ರಾಜ್ಯ? ಮಾಡಿರೋ ಕೆಲಸಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ 20,000 ಜನ ಸೇರಿಸಿ ಮಾಡ್ತಿದ್ದಾರೆ. ಅಲ್ಲಿ ವಿಷಯ ಗಮನಿಸ್ತಾನೆ ಹೇಳಿ, ನಾವು ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡೋದು ಏನು ತಿಳ್ಕೊಂಡಿದೆ? ಮಾತಾಡಕ್ಕೆ ಕೇಳದೆ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ